ಬರ್ತೀನಿ ಸರ್. ಬಿಪಿ ಹರೀಶ್ ನಿಮ್ಮದೇ ಪಕ್ಷದ ಶಾಸಕರು ನನ್ನ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸಿ ವಾಪಸ್ ಬರ್ತೀನಿ. ಸರ್ ನಮಸ್ಕಾರ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್, ಮತ್ತೆ ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ ಸರ್. ಈಗ ನಿಮ್ಮದೇ ಪಕ್ಷದ ವಕ್ತಾರರು ಹೇಳ್ತಾ ಇದ್ರು ಪ್ರತಿಭಟನೆ ಮಾಡ್ಲಿಕ್ಕೆ ನಿರ್ದಿಷ್ಟವಾದ ಸ್ಥಳಗಳಿರುತ್ತೆ, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು, ಸಂಸತ್ ಭವನ ತನಕ ಹೋಗಿದ್ದು ತಪ್ಪು, ಅನುಮತಿ ಇಲ್ಲದೆ. ಈಗ ತಾವುಗಳು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಬಹುದಾಗಿತ್ತು, ಕಾಂಗ್ರೆಸ್ ರಾಜಕೀಯ ಲಾಭಕ್ಕೋಸ್ಕರ ನೀಟ್ ವಿಚಾರ ದುರ್ಬಳಕೆ ಮಾಡ್ತಿದೆ ಅಂತ ಹೇಳಿ ನೀವು ಹೋದ್ರಿ ಕೆಪಿಸಿಸಿ ಕಚೇರಿ ಹತ್ರ, ಮೊಟ್ಟೆಲೋ ಮತ್ತೊಂದೋ ಮಗದೊಂದು ಅಟ್ಯಾಕ್ ಆಯ್ತು ಅಲ್ವಾ? ಹೇಳಿ. ಹಲೋ, ಹೇಳಿ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ನೋಡಿ, ಪ್ರಧಾನಮಂತ್ರಿಗಳ ಮನೆ ಮೇಲೆ ಪ್ರತಿಭಟನೆ ಮಾಡಿ ದಾಳಿ ಮಾಡ್ತಕ್ಕಂಥ ಅವಶ್ಯಕತೆ ಯಾವುದೇ ಪಕ್ಷಕ್ಕಿರಲಿಲ್ಲ. ರಾಜ್ಯದಲ್ಲಿ ಅನೇಕ ಬಾರಿ SSLC ಪರೀಕ್ಷಾ ಪತ್ರಿಕೆ ಲೀಕ್ ಆಗಿದೆ, ಆಮೇಲೆ ಅನೇಕ ಡಿಗ್ರಿ ಕಾಲೇಜು PUC ಪ್ರಶ್ನೆ ಪತ್ರಿಕೆ ಅನೇಕ ಬಾರಿ ಲೀಕ್ ಆಗಿದೆ. ಯಾವ ಸಂದರ್ಭದಲ್ಲಿ ಯಾವ ಮುಖ್ಯಮಂತ್ರಿ ಮನೆ ಮುಂದೆ ಆಗ್ಲಿ, ಯಾವ ಶಿಕ್ಷಣ ಸಚಿವನ ಮನೆ ಮುಂದಾಗ್ಲಿ ಯಾವುದೇ ರಾಜಕೀಯ ಪಕ್ಷ ಧರಣಿ ಮಾಡಿಲ್ಲ. ಇವತ್ತು ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಕ್ಕಂಥದ್ದು ಎಲ್ಲ ಪಕ್ಷಗಳು ಸೇರಿ ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕಾದಂತ ಅವಶ್ಯಕತೆ ಇರಬೇಕಾದಂತ ಸಂದರ್ಭದಲ್ಲಿ, ಪ್ರಧಾನಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರು, ಯಾವ ಶಾಸಕರು ಬೆಂಗಳೂರಿನಲ್ಲಿ ಇದ್ದಾರೋ ತಾವೆಲ್ಲ ಈ ಒಂದು ಪ್ರತಿಭಟನೆಗೆ ಬರ್ರಿ ಅಂತಕ್ಕಂಥ ಕರೆ ಕೊಟ್ಟ ಮೇರೆಗೆ ಅವರು ನಾನು ಓದಂಥದ್ದು. ಆಮೇಲೆ ನಾನು KPCC ಕಚೇರಿ ಮುಂದೆ ಹೋದಂತ ಸಂದರ್ಭದಲ್ಲಿ ನನಗೆ KPCC ಕಚೇರಿ ಗೊತ್ತಿರಲಿಲ್ಲ. ನಮ್ಮ ಡ್ರೈವರು ಅಲ್ಲಿ ಇಳಿಸ್ಬಿಟ್ಟು ಇಲ್ಲೇ ಎಲ್ಲೋ KPCC ಕಚೇರಿ ಇದೆ, ಇಳಿರಿ, ಒನ್ ವೇ ಇದೆ, ಕಾರು ಬಲ್ಗಡೆ ಹೋಗಿ ನಾನು ಪಾರ್ಕ್ ಮಾಡಿ ಬರ್ತೀನಿ, ನೀವು ಇಳಿರಿ ಅಂತ ಹೇಳಿದ್ರು. ನಾನು ಅಲ್ಲಿ ಇಳಿದು ನಿಂತ ಸಂದರ್ಭದಲ್ಲಿ ಇವತ್ತು ಒಂದು 50 ಜನ ಯಾರಾದ್ರೂ ಪ್ರತಿಭಟನೆ ಮಾಡಿದ್ರೆ ಇವರು ಪ್ರತಿಭಟನೆ ಮಾಡ್ಲಿ, ನಾನು ನಿಂತಿರ್ತಕ್ಕಂಥವನು ಒಬ್ಬನು ಅವಶ್ಯಕತೆ ಇರಲ್ಲ, ಘೋಷಣೆ ಹಾಕ್ಲಿ ಸಂತೋಷ, ಧಿಕ್ಕಾರ ಹಾಕ್ಲಿ ನಮ್ಮ ಪಕ್ಷಕ್ಕೆ, ಅದು ಬೇರೆ ಪ್ರಶ್ನೆ. ಆದ್ರೆ ಅವರು ಏಕಾಏಕಿ ಗುಂಡಾ ಸಂಸ್ಕೃತಿಯನ್ನ ಮತ್ತೆ ರಾಜ್ಯದಲ್ಲಿ ಬಿತ್ತತಕ್ಕಂತ ಕೆಲಸ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದನೇ ಆಯ್ತು ಅಂದ್ರೆ ತುಂಬಾ ನೋವಾಗ್ತದೆ. ಮೊದಲು ಬಿಜೆಪಿ ಅವರು ಹೊಡೆದ್ರು, ಅದಕ್ಕೆ ನಮ್ಮವರು ಹೊಡೆದ್ರು, ಇದು KPCC ಅಧ್ಯಕ್ಷರು ಹೇಳ್ತಾ ಇರುವಂತಹ ಹೇಳಿಕೆ ಸರ್. ನಮ್ಗೆ ಪ್ರಶ್ನೆ ಇನ್ನೊಂದು 5 ಸೆಕೆಂಡ್ ಕೇಳಿಸ್ಕೊಂಡ್ಬಿಡಿ ಸರ್. ನಮಗೆ ಅಂದ್ರೆ ಸಾಮಾನ್ಯ ಜನರಿಗೆ, ಬಿಪಿ ಹರೀಶ್ ಸರ್ ನಿಮಗೂ ಗೊತ್ತಿದೆ, ನಿಮ್ಮ ಮನೆಯಲ್ಲೂ ಮಕ್ಳಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡವ್ರು ನಿಮ್ಮ ಸಂಬಂಧಿಕರಲ್ಲೂ ಇರ್ತಾರೆ. ನಮಗೆ ಯಾರು ಮೊಟ್ಟೆ ಹೊಡೆದ್ರು ಅಂತ ಅಲ್ಲ ಸರ್. ಇಲ್ಲ ಬಿಪಿ ಹರೀಶ್ ಸರ್, ಪ್ರಶ್ನೆ ಇರೋದು ಮೊಟ್ಟೆ ಯಾರು ಹೊಡೆದ್ರು ಅನ್ನೋದಲ್ಲ ಸರ್. ಮೊಟ್ಟೆ ಹೊಡೆಯೋದ್ರಿಂದ ಪ್ರಾಣ ಕಳ್ಕೊಂಡ್ ಮಕ್ಕಳಿಗೆ ಏನ್ ಲಾಭ ಸರ್? ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋ ಒಂದು ರೋಗ ಇದೆಯಲ್ಲ ನಮ್ಮ ದೇಶದಲ್ಲಿ, ಅದಕ್ಕೆ ಏನ್ ಮದ್ದಾಗುತ್ತೆ ಸರ್? ಮೊಟ್ಟೆ ಮದ್ದ? ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಮೊಟ್ಟೆಲ್ ಹೊಡೆಯೋದು ಮದ್ದ ಸರ್? ಅದು ಅವ್ರಿಗೆ ಗೊತ್ತಾಗ್ಬೇಕಾಗಿತ್ತು. ಹಲೋ, ಹೇಳಿ ಹೇಳಿ ಸರ್, ಕೇಳಿಸ್ತಾ ಇದೆ. ನೋಡಿ, ಅದು ಕಾಂಗ್ರೆಸ್ ಅವ್ರ ನಾಯಕರುಗಳು ಹೇಳ್ಬೇಕಾಗಿತ್ತು. ಅನೇಕ ಬಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರಲ್ಲಿ ಅವ್ರ ಬಗ್ಗೆ ಏನು ಮಾತಾಡಿಲ್ಲ, ಪ್ರತಿಭಟನೆ ಮಾಡಿ ಹೋಗತಕ್ಕಂತ ಅವಕಾಶವನ್ನ ನಾವು ಮಾಡಿಕೊಟ್ಟಿದೀವಿ. ಇವತ್ತು ನಾವಲ್ಲಿ ಸುಮ್ಮನೆ ನಿಂತವನ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು ತುಂಬಾ ನೋವು ಉಂಟಾಗ್ತಕ್ಕಂಥದ್ದು. ಇದರಲ್ಲಿ ನೀಟಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನಾವ್ ಯಾರು ಒಪ್ಕೊಳ್ಳಲ್ಲ, ಅದು ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅನ್ಯಾಯ. ನನ್ನ ಪ್ರಶ್ನೆ, ರಾಜ್ಯದಲ್ಲಿ ಅನೇಕ ಬಾರಿ PUC SSLC ಎಲ್ಲ ಡಿಗ್ರಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗದಂತ ಸಂದರ್ಭದಲ್ಲಿ ಯಾವಾಗ ಯಾರು ಮುಖ್ಯಮಂತ್ರಿ ಮನೆ ಮುಂದೆ ಶಿಕ್ಷಣ ಮೊಟ್ಟೆ ಹೊಡಿಲಿಲ್ಲ ಸರ್, ಅದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ. ಮೊಟ್ಟೆ ಹೊಡ್ಕೊಂಡಿದ್ರೆ ಸೊಲ್ಯೂಷನ್ ಸಿಕ್ಕಿತ್ತು. ಎನಿವೆ ಐ ಆಮ್ ರಿಯಲಿ ಸಾರಿ ಸರ್, ನಿಮ್ದು ವಾಯ್ಸ್ ಕೂಡ ಬ್ರೇಕ್ ಆಗ್ತಾ ಇದೆ. ಹಾಗೆ ನೀವು ಸಮಯ ಕೊಟ್ಟಿದ್ದು ಒಂದೆರಡು ಪ್ರಶ್ನೆಗೆ ನಿಮ್ಮ ಆಲ್ರೆಡಿ ನಿಯೋಜನೆ ಆಗಿರೋ ಕಾರ್ಯಕ್ರಮಗಳಿದೆ ಅನ್ನೋ ಮಾಹಿತಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್.